ಟೌನ್ಶಿಪ್ ವಿಚಾರವಾಗಿ ಬಿಜೆಪಿ ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆ ಮಾತನಾಡೋಕ್ಕೆ ಶಾಸಕ ಹರೀಶ್ ಪೂಂಜ್ ಅವರಿದ್ರೆ ಬಳಿ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ 500 ದಿನಗಳ ಕಾಲ ಬೈರಮಂಗಲದಲ್ಲಿ ಹೋರಾಟವನ್ನು ಮಾಡ್ತಿದ್ರು. ಬಿಜೆಪಿ ನಾಯಕರ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ರೈತರಿಗೆ ಸಾಥ್ ಕೊಡ್ತಿದ್ದಾರೆ. ಈಗ ನಿಮ್ಮ ಹೋರಾಟದ ಮುಂದಿನ ನಡೆ ಏನು ಸರ್? ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯ ಏನಿದೆ, ಆ ಅನ್ಯಾಯದ ವಿರುದ್ಧ ಅವರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಈ ಹೋರಾಟವನ್ನು ಮುನ್ನಡೆಸ್ತಕ್ಕಂಥ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿದ್ದೇವೆ. ರೈತರ ನ್ಯಾಯ ಸಿಗುವವರೆಗೂ ರೈತರ ಜೊತೆ ಭಾರತೀಯ ಜನತಾ ಪಾರ್ಟಿ ನಿಲ್ಲತ್ತೆ, ಹೋರಾಟವನ್ನು ಮುಂದುವರಿಸ್ತದೆ. ಸರ್, ಈಗ ಈ ಒಂದು ಹೋರಾಟದ ನಡುವೆ ನನ್ನ ಕ್ವಶನ್ ಇರುವಂಥದ್ದು, ಮೈಸೂರಿನಲ್ಲಿ ಕಂಬಳ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಮಾತುಗಳು ಕೇಳಿಬಂತು. CM ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟರು. ತಾವೇನು ಹೇಳ್ತೀರಾ ಸರ್? ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕ್ರೀಡೆ, ಆ ಕ್ರೀಡೆಯ ಬಗ್ಗೆ ನಾನೊಬ್ಬ ಜನಪ್ರತಿನಿಧಿಯಾಗಿ ನನ್ನ ಅಭಿಪ್ರಾಯ ತಿಳಿಸೋದಕ್ಕಿಂತಲೂ ಅನೇಕ ವರ್ಷಗಳಿಂದ ಕಂಬಳವನ್ನು ನಡೆಸಿಕೊಂಡು ಬರ್ತಕ್ಕಂಥ ಸಂಘಟಕರಿದ್ದಾರೆ, ಕಂಬಳದಲ್ಲಿ ಇರ್ತಕ್ಕಂಥ ಕೋಣದ ಯಜಮಾನರಿದ್ದಾರೆ. ಅವರ ಅಭಿಪ್ರಾಯಕ್ಕೆ ನಾನು ಬದ್ಧ. ಸರ್, ಕಂಬಳದ ಶಾಲು, ಹಸಿರು ಶಾಲು ಕೂಡ, ರೈತರು ಹಸಿರು ಶಾಲು ಕೂಡ, ಎರಡೂ ಕೂಡ ಒಂದೇ ಶಾಲು. ಆದರೆ ಕಂಬಳವನ್ನು ವಿರೋಧಿಸ್ತಾರೆ. ಒಂದು ಕಡೆ ಪರಿಸರ ನಾಶ ಆಗುತ್ತೆ ಅಂತೇಳಿ ಹೇಳ್ತಿರುವಂಥದ್ದು. ಅದು ಪ್ರಮುಖವಾಗಿ ನಗರಾಭಿವೃದ್ಧಿ ಸಚಿವರು ಇರ್ಬೋದು ಅಥವಾ ರಾಜಮನೆತನದವರು ಇರ್ಬೋದು. ನೋಡಿ, ವ್ಯಕ್ತಿಗಳಲ್ಲಿ ಅವರದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳಿರ್ತದೆ. ಪ್ರದೇಶಕ್ಕೆ ಅನುಗುಣವಾಗಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ವಿಭಿನ್ನತೆಗಳು ಇರ್ತದೆ. ಆಯಾಯ ಪ್ರದೇಶದಲ್ಲಿ ಆಯಾಯ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರಗಳಿರ್ತದೆ. ಅದು ಎಲ್ಲಿರಬೇಕು ಅಲ್ಲಿದ್ರೇ ಚಂದ. ಈ ಎಲ್ಲ ದೃಷ್ಟಿಯಲ್ಲಿ ಅಲ್ಲಿಯ ಸಾಂಸ್ಕೃತಿಕವಾಗಿರ್ತಕ್ಕಂಥ ಸೊಬಗನ್ನು ಬಿತ್ತರಿಸ್ತಕ್ಕಂಥ ನಿಟ್ಟಿನಲ್ಲಿ ಆ ಸಂಪ್ರದಾಯವನ್ನು, ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಸಂಘಟನೆಗಳೇನಿದೆ ಅವರ ಅಭಿಪ್ರಾಯಗಳಿಗೆ ನಾವೆಲ್ಲ ಮನ್ನಣೆಯನ್ನು ಕೊಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ. ಸರ್, ಮತ್ತೆ ನನ್ನ ಕೊನೆಯ ಪ್ರಶ್ನೆ, ಮತ್ತೆ ಬಿಡದಿಗೆ ಬರೋಣ. ಬಿಡದಿಯಲ್ಲಿ ಬೈರಮಂಗಲ ರೈತರು ಪ್ರತಿಭಟನೆಯನ್ನು ಮಾಡಿದ್ರು, ಪೊರಕೆಯನ್ನು ಪ್ರದರ್ಶನ ಮಾಡಿದ್ರು, ಕಲ್ಲು ತೂರಾಟ ಮಾಡಿದ್ರು. ಅವ್ರ ಮೇಲೆ ಯಾವೆಲ್ಲ ರೈತರ ಮೇಲೆ FIR ಕೂಡ ಮಾಡಿದರೆ, ಕ್ರಿಮಿನಲ್ ಕೇಸ್ ಕೂಡ ದಾಖಲು ಮಾಡಿರುವಂಥದ್ದು. ಒಂದು ಕಡೆಯಿಂದಾಗಿ DJ ಹಳ್ಳಿ, KG ಹಳ್ಳಿ ಪ್ರಕರಣದಲ್ಲಿ ಇದೇ ರೀತಿಯಾಗಿತ್ತು. ಪೊಲೀಸ್ ಠಾಣೆಗಳಿಗೆ ನುಗ್ಗಿ ಬೆಂಕಿಯನ್ನು ಹಚ್ಚುವಂಥ ಕೆಲಸ ಮಾಡಿದರು. ಇದು ಕಾಂಗ್ರೆಸ್ ಸರ್ಕಾರದ ಯಾವ ನೀತಿ ಸರ್? ನೋಡಿ, ಕಾಂಗ್ರೆಸ್ ಸರ್ಕಾರ 1 ಪಾಯಿಂಟ್ ಎಜೆಂಡಾ ರೀ ಅವ್ರದ್ದು ಇನ್ಕಮಿಂಗ್ ಮಾತ್ರ, ಅವ್ರದ್ದು ಔಟ್ ಗೋಯಿಂಗ್ ಇಲ್ಲ. ಇದು ರೈತರ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ಳುವಂಥ ಪ್ರಕ್ರಿಯೆ ಏನಿದೆ ಅದು ಇನ್ಕಮಿಂಗ್. ಸೊ ಅದರಿಂದಾಗಿ ಇನ್ಕಮಿಂಗ್ ಪ್ರೋಸೆಸ್ಸಲ್ಲಿ ಅವ್ರು ಯಾವತ್ತೂ ಇನ್ಕಮಿಂಗ್ ಪ್ರೋಸೆಸ್ಸಲ್ಲಿ ಇರ್ತಾರೆ. ಇವತ್ತು DJ ಹಳ್ಳಿ, KG ಹಳ್ಳಿ ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳಿದ್ರ ಅವರ ಪ್ರಕರಣವನ್ನು ಹಿಂಪಡೆಯುವಂಥ ಪ್ರಯತ್ನ ಮಾಡಿದ್ರು, ಅದು ಸಹ ಇನ್ಕಮಿಂಗ್. ಇದು ಮನಿ ಇನ್ಕಮಿಂಗ್, ಅಲ್ಲಿ ಓಟ್ ಇನ್ಕಮಿಂಗ್. ಅದರಿಂದಾಗಿ ಇನ್ಕಮಿಂಗಲ್ಲಿ ಮಾತ್ರ ಇರ್ತಾರೆ ಅವರು. ಅದನ್ನು ಬಿಟ್ಟು ಅವರು ಜನರ ಪರವಾಗಿ, ಈ ರಾಜ್ಯದ ಪರವಾಗಿ, ಹಿಂದುತ್ವದ ಪರವಾಗಿ, ರಾಷ್ಟ್ರದ ಪರವಾಗಿ, ಈ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಯಾವತ್ತೂ ಅವರು ದೇಶದ ಬಗ್ಗೆ, ಜನರ ಬಗ್ಗೆ ಯೋಚನೆಯನ್ನು ಮಾಡಿದಂಥ ಪಾರ್ಟಿಯೇ ಕಾಂಗ್ರೆಸ್ ಪಾರ್ಟಿ ಅಲ್ಲ. ಇದಿಷ್ಟು ಶಾಸಕರಾದಂಥ ಹರೀಶ್ ಪೂಂಜ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.